ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯರು ಹೆಂಗಿರ್ತಾರೆ ಅವ್ರಿಗೆ ಹೋದಾಗಲೇ ಸರ್ ಈ ಕಾಯಿಲೆ ವಾಸಿ ಮಾಡೋಕ್ಕಾಗತ್ತಾ ಅಂತ. ಒಬ್ರು ಹೇಳ್ತಾರೆ ನೋಡಪ್ಪ, ಮನುಷ್ಯನಿಗೆ ಕಾಯಿಲೆ ಅನ್ನೋದು ಇದು ಮಾನವ ನಿರ್ಮಿತ, ದೈವ ನಿರ್ಮಿತ ಅಲ್ಲ. ದೇವರು ನೀಟಾಗಿ ಸೃಷ್ಟಿ ಮಾಡಿ ಕಳಿಸಿರ್ತಾರೆ, ನಾವೇ ಸೃಷ್ಟಿ ಮಾಡ್ಕೊಂತೀವಿ. ಯಾವ್ದ್ರಲ್ಲಿ ಸೃಷ್ಟಿ ಮಾಡ್ಕೊಂತೀವಿ ಅಂತ ಕೇಳಿದ್ರೆ ಅವರು ಅದರ್ ದೆನ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳು ಬಿಟ್ಟು ಮನುಷ್ಯ ಯಾವ್ದಾದೆಲ್ಲ ಕಾಯಿಲೆ ಇದೆಯೋ ಅದೆಲ್ಲನೂ ಕೂಡ ನಾವು ತಿಂತಕ್ಕಂಥ ಆಹಾರದಲ್ಲಿ, ನಾವು ಸೇವಿಸ್ತಕ್ಕಂಥ ಗಾಳಿನಲ್ಲಿ, ಇದರಲ್ಲಿ ಬರುತ್ತೆ. ಅದನ್ನ ಸರಿ ಮಾಡ್ಕೊಂಡ್ರೆ ಇದೇ ಮೂಲ ಕಾರಣ. ಅದನ್ನ ಸರಿ ಮಾಡ್ಕೊಂಡ್ರೆ ನಮ್ದು ಇಡೀ ದೇಹ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಸಕ್ಕರೆ ಅನ್ನೋದು ದೇವ ನಿರ್ಮಿತ ಅಲ್ಲ, ಅದು ಮಾನವ ನಿರ್ಮಿತ. ರಿಫೈನ್ಡ್ ಆಯಿಲ್ ದೇವ ನಿರ್ಮಿತ ಅಲ್ಲ, ಮಾನವ. ಇವನ್ನೆಲ್ಲ ನಾವು ತಗೊಂಡ್ರೆ ಮಾನವ ನಿರ್ಮಿತ ಕಾರ್ಯಗಳು ನಮ್ಮ ದೇಹದಲ್ಲಿ ಬರ್ತವೆ. ದೇವರು ನಮಗೆ ಮುಖ್ಯವಾಗಿ ಯಾರ ರೂಪದಲ್ಲಿ ಇರ್ತಾನೆ ಅಂದ್ರೆ ನೋವು ತಿಂತಿರ್ತಕ್ಕಂಥ ಅವರ ರೂಪದಲ್ಲಿ ಇರ್ತಾನೆ. ಸೊ ನೋವು ತಿಂತಿರ್ತಕ್ಕಂಥ ಒಂದು ರೋಗಿಗಳ ಸೇವೆ ಮಾಡದೆ ದೇವ್ರ ಸೇವೆ ಅಂತಕ್ಕಂಥದ್ದು ನಾವು ನಂಬಿರ್ತಕ್ಕಂಥ ಒಂದು ಶಕ್ತಿ. ಅದಕ್ಕಿಂತ ಮುಖ್ಯವಾಗಿ ಜನಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಪ್ರೀತಿ, ವಿಶ್ವಾಸ, ಆಮೇಲೆ ಅವರು ನೋವು ವಾಸಿ ಮಾಡಿ ಕೊಡಪ್ಪ ಅಂತ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ದೇಹನ ನಮ್ಗೆ ಒಪ್ಪಿಸ್ತಾರೆ ಸರ್. ಆ ಟೈಮಲ್ಲಿ ನಾವು ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಸರ್. ಆಕ್ಚುಲಿ ನೀವು ಸ್ಟಾರ್ಟಿಂಗ್ ಶುರು ಮಾಡ್ತೀರಾ, ಆಕ್ಚುಲಿ ಇದೆಲ್ಲ ನಿಮ್ಮ ಜರ್ನಿ ಆಲ್ಮೋಸ್ಟ್ ಹೇಳಿದ್ರೆ ಮೈಸೂರಿಂದ ನಾನು ಶುರು ಮಾಡಿದೆ. ಎಲ್ಲಿ ಸರ್ ಮೈಸೂರಲ್ಲಿ ಎಲ್ಲಿತ್ತು ಮತ್ತೆ ಯಾಕೆ ಮೈಸೂರಿಂದ ಈಗ ಬ್ಯಾಂಗ್ಳೂರ್, ಮೈಸೂರಲ್ಲಿ ಎಲ್ಲೂ ಈ ಬ್ರಾಂಚಸ್ ಏನು ಇಲ್ಲಿ ಶುರು ಆಗಿಲ್ಲ ಸರ್? ಮೈಸೂರಲ್ಲಿ ನಾನು ಆಕ್ಚುಲಿ ಎಜುಕೇಶನ್ ಮುಗಿಸಿದ್ದು 2012-13 ಆ ಟೈಮಲ್ಲಿ ಮುಗೀತು ನಂದು MBBS. ಮುಗಿದ್ಮೇಲೆ MBBS ಮುಗಿದ್ಮೇಲೆ ಲೈಕ್ ಆ ಟೈಮಲ್ಲೇ ನಮ್ಮ ತಾಯಿಗೆ ಅವ್ರಿಗೆ ನೋವೆಲ್ಲ ಸ್ಟಾರ್ಟ್ ಆಗ್ತಿತ್ತು. ಸೊ ಊರಲ್ಲಿ ನೀರು ಬರ್ತಾ ಇಲ್ಲ, ತೋಟದಲ್ಲಿ ತೋಟ ಒಣಗ್ತಾ ಇರುತ್ತೆ, ನೀರು ಬರ್ತಾ, ಆ ಥರ ಒಂದು ಕ್ಲಿಷ್ಟವಾಗಿರ್ತಕ್ಕಂಥ ಸಿಚುವೇಶನ್. ಅವಾಗ ನಾನು ಕೂಡ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಏನಾದ್ರು ಅಂತ, ಏನು ಒಂದು ಕ್ಲೂಲೆಸ್ ಸರ್, ಅದು ಕಂಪ್ಲೀಟ್ ಒಂದು ಕ್ಲೂಲೆಸ್ ಜರ್ನಿ. ಏನಾದ್ರು ಮಾಡಬೇಕು, ಒಳ್ಳೇದು ಮಾಡಬೇಕು, ಹೆಂಗ್ ಮಾಡಬೇಕು, ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಸೊ ಅವಾಗ ಕೋರ್ಸ್ ಸೇರ್ಕೊಂತೀನಿ. ಆಲ್ಮೋಸ್ಟ್ 1 ವರ್ಷ ಕೋರ್ಸ್ ಮುಗಿಸಿದ್ಮೇಲೆ ಸೊ ಆಮೇಲೆ ಇದಕ್ಕೆ ನನಗೆ ಒಂದು ನ್ಯೂಟ್ರಿಷನ್ ಬುಕ್ ಸಿಗುತ್ತೆ, ನಮ್ಮ ಗುರುಗಳೇ ಕೊಡ್ತಾರೆ ನ್ಯೂಟ್ರಿಷನ್ ಬುಕ್ಸ್. ಅದನ್ನ ಓದೋದಕ್ಕೆ 1 ವರ್ಷ ತಗೊಂಡೆ ಸರ್. ಇಷ್ಟು ದಪ್ಪ ಬುಕ್ಕು, ಒಂದೊಂದು ಪೇಜನ್ನು ನನಗೆ ನೆನಪಿದೆ ಆ ಟೈಮಲ್ಲಿ. ಯಾಕಂದ್ರೆ ಅಷ್ಟು ಒಂದೊಂದು ಪೇಜನ್ನ 5-5 ದಿನ 6 ದಿನ ಓದಿ ನೆನ್ಪಿಟ್ಕೊಳ್ಳೋದು. ನೋಟ್ಸ್ ಮಾಡಿದ್ರೆ ಇಷ್ಟು ಒಂದು 100 ಪೇಜಿನ ನೋಟ್ಸ್ ಒಂದು 10 ನೋಟ್ ಬುಕ್ ಆಗಿತ್ತು. ಸೊ ಅದನ್ನ ಓದಿ ಅದನ್ನ ಒಂಥರ ಕಂಪ್ಲೀಟ್ ಕೆಮಿಸ್ಟ್ರಿ, ಬಯಾಲಜಿ ಎಲ್ಲನೂ ಬರ್ತಾ ಇತ್ತು ಅದರಲ್ಲಿ. ಸೊ ಅದನ್ನ ಓದಿದ್ಮೇಲೆ ಆಮೇಲೆ ಇದನ್ನ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವೈದ್ಯರು ಹೆಂಗಿರ್ತಾರೆ ಅವ್ರಿಗೆ ಹೋದಾಗಲೇ ಸರ್ ಈ ಕಾಯಿಲೆ ವಾಸಿ ಮಾಡೋಕ್ಕಾಗತ್ತಾ ಅಂತ. ಒಬ್ರು ಹೇಳ್ತಾರೆ ನೋಡಪ್ಪ, ಮನುಷ್ಯನಿಗೆ ಕಾಯಿಲೆ ಅನ್ನೋದು ಅದು ಮಾನವ ನಿರ್ಮಿತ, ದೈವ ನಿರ್ಮಿತ ಅಲ್ಲ. ದೇವರು ನೀಟಾಗಿ ಸೃಷ್ಟಿ ಮಾಡಿ ಕಳಿಸಿರ್ತಾರೆ, ನಾವೇ ಸೃಷ್ಟಿ ಮಾಡ್ಕೊಂತೀವಿ. ನಾವು ಅದರ್ ದನ್ ಜೆನೆಟಿಕ್ ಡಿಸೀಸಸ್ ನಾವು ಸೃಷ್ಟಿ ಮಾಡ್ಕೊಂತೀವಿ ಅಂತಂದ್ರೆ ನಾವು ಯಾವ್ದ್ರಲ್ಲಿ ಸೃಷ್ಟಿ ಮಾಡ್ಕೊಂತೀವಿ ಅಂತ ಕೇಳಿದ್ರೆ ಅವರು ಅದರ್ ದನ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಗಳು ಬಿಟ್ಟು ಮನುಷ್ಯ ಯಾವ್ದಾದೆಲ್ಲ ಕಾಯಿಲೆ ಇದೆಯೋ ಅದೆಲ್ಲನೂ ಕೂಡ ನಾವು ತಿಂತಕ್ಕಂಥ ಆಹಾರದಲ್ಲಿ, ನಾವು ಸೇವಿಸ್ತಕ್ಕಂಥ ಗಾಳಿನಲ್ಲಿ, ಇದರಲ್ಲಿ ಬರುತ್ತೆ. ಅದನ್ನ ಸರಿ ಮಾಡ್ಕೊಂಡ್ರೆ ಇದೇ ಮೂಲ ಕಾರಣ. ಅದನ್ನ ಸರಿ ಮಾಡ್ಕೊಂಡ್ರೆ ನಮ್ದು ಇಡೀ ದೇಹ ಸರಿ ಆಗುತ್ತೆ ಅಂತ ಹೇಳ್ತಾರೆ. ಆಮೇಲೆ ಅವ್ರ ವಿಡಿಯೋಸು, ಅವ್ರ ಸೆಂಟ್ರಲ್ಲಿ ನಾನು ಹೋಗಿ ಒಂದು 2 years ಇರ್ತೀನಿ ತಮಿಳ್ನಾಡಲ್ಲಿ. ಆಮೇಲಿಂದ ಇದೇ ತರನ ಜರ್ನಿ ಕಂಟಿನ್ಯೂ ಆಗುತ್ತೆ. ಆಮೇಲೆ ನನಗೆ ಎಲ್ಲನೂ ಒಂಥರ ಏನೋ ಗೊತ್ತಾದಂಗಿದೆ, ಒಂದು ಆರ್ಗನೈಸ್ಡ್ ಆಗಿ ಏನೂ ಇಲ್ಲ. ಸೊ ಹಂಗಾಗಿ ಇದನ್ನ ಆರ್ಗನೈಸ್ಡ್ ಆಗಿ ಬೇಕು ಅಂತಂದ್ರೆ ನಮ್ಮ ಸ್ನೇಹಿತರೊಬ್ರು IFM ಇನ್ಸ್ಟಿಟ್ಯೂಟ್ ಆಫ್ ಫಂಕ್ಷನಲ್ ಮೆಡಿಸಿನ್ ಒಂದು ಕೋರ್ಸ್ ಇದೆ, ಅದನ್ನ ನೀವು ಮಾಡಿದ್ರೆ ಇನ್ನು ಸ್ವಲ್ಪ ಎಲ್ಲ ನೀಟಾಗಿ ಇದಾಗುತ್ತೆ ಅಂತ ನನಗೆ ಹೇಳ್ತಾರೆ. 2021 ಎಂಡ್ 2022 ಬಿಗಿನಿಂಗ್ ಅಲ್ಲಿ ಆ ಕೋರ್ಸ್ನು ಮಾಡ್ತೀನಿ. ಆ ಕೋರ್ಸ್ ಮಾಡಿದ್ಮೇಲೆ ಅದು ಎಲ್ಲನೂ ಕೂಡ ಗೊತ್ತಿದ್ದನ್ನೆಲ್ಲ ನಾವು ಒಂದು ಸೆಗ್ರಿಗೇಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಅಡಿಷನಲ್ ತುಂಬಾ ಇನ್ಫಾರ್ಮೇಶನ್ ಸಿಗುತ್ತೆ. ಅವಾಗ ಅದನ್ನ ಅಲ್ಲಿ ಹೇಳಿರ್ತಕ್ಕಂಥ ಸಪ್ಲಿಮೆಂಟ್ಸ್ ಅದನ್ನೆಲ್ಲ ನಮ್ಮ ತಂದೆ ತಾಯಿಗೆ ಕೊಟ್ಟಾಗ ಅವರು ಪೇನ್ ಕಡಿಮೆ ಆಗುತ್ತೆ, ಡಯಾಬಿಟಿಕ್ ಪೇಷಂಟ್ಸ್ ಕೊಟ್ಟಾಗ ಡಯಾಬಿಟಿಸ್ ಬೆಟರ್ ಆಗುತ್ತೆ, ಆ ಥರ ಎಲ್ಲ ಬೆಟರ್ ಆಗ್ತಾ ಇತ್ತು. ಕೋವಿಡ್ ಪೇಷಂಟ್ಸ್ಗಳು ಕೊಡ್ತಾ ಇದ್ವಿ, ಅವಾಗ ಕೊಡುವಾಗ ಅವ್ರಿಗೆ ಇಮ್ಯುನಿಟಿ ಬೂಸ್ಟ್ ಆಗ್ತಾ ಇತ್ತು. ನಾನು ಆಲ್ಮೋಸ್ಟ್ ಒಂದು 2000-3000 ಪೇಷಂಟ್ಸ್ಗೆ ಆಗ ಟ್ರೀಟ್ಮೆಂಟ್ ಆನ್ಲೈನ್ ಕನ್ಸಲ್ಟೇಷನ್ ಮಾಡಿದ್ದೆ. ಆಗ ಕೋವಿಡ್ ಪೇಷಂಟ್ ಕೊರೋನಾ ಟೈಮಲ್ಲಿ ಎಲ್ಲ ಆನ್ಲೈನ್ ಕನ್ಸಲ್ಟೇಷನ್. ಒಂದು 2 ಫೋನು ಒಂದು 5 ನಿಮಿಷದಲ್ಲಿ ಒಂದು 15-20 ಮಿಸ್ ಕಾಲ್ ಆಗಿರ್ತೈತೆ. ಅಷ್ಟು ಪೇಷಂಟ್ಸ್ ಅಷ್ಟು ಕಂಟಿನ್ಯೂಸ್ ಇರ್ತಾ ಇತ್ತು. ಅದು ಮಾಡಿರ್ತಕ್ಕಂಥವ್ರಿಗೆ ನಾವೇ ಮೆಡಿಸಿನ್ ಕಳಿಸ್ತಾ ಇದ್ವಿ. ಆ ಮೆಡಿಸಿನ್ಸ್ ಅಲ್ಲೆಲ್ಲ ಯಾಕೆ ನಾವೇ ಕಳಿಸಿದ್ರೆ ಹೊರಗಡೆ ಆ ಮೆಡಿಸಿನ್ಸ್ ಅವೈಲೇಬಲ್ ಇಲ್ಲ. ಅಂದ್ರೆ ಆ ಮೆಡಿಸಿನ್ಸ್ ಏನು ಹೊಸದ ಅಂತಂದ್ರೆ ಹೊಸದಲ್ಲ, ಡೋಸೇಜ್ ಕಮ್ಮಿ, ದ ಮೆಥಡ್ ಆಫ್ ಮೇಕಿಂಗ್ ಕಮ್ಮಿ. ವಿಟಮಿನ್ ಸಿ ಯಾವುದೋ ಒಂದು ಸಿಗುತ್ತೆ, ಅದು ವಿಟಮಿನ್ಸ್ ಕೊಟ್ಟರೆ ವರ್ಕ್ ಆಗಲ್ಲ. ಅದಕ್ಕೆ ಏನು ಮಾಡೋದು, ವಿಟಮಿನ್ ಸಿ ಸ್ವಲ್ಪ ಡೋಸ್ ಚೆನ್ನಾಗಿರೋಂಥದ್ದು, ಚೆನ್ನಾಗಿ ವರ್ಕ್ ಆಗೋಂಥದ್ದು ನಮ್ಮ ದೇಹಕ್ಕೆ ಬೇಕಾಗಿರುತ್ತೆ. ಸೊ ಆ ಥರದ್ದೆಲ್ಲ ಒಂದು ತರಿಸಿರ್ತೀವಿ, ಅದನ್ನ ಅವ್ರಿಗೆ ಕೊಡ್ತೀವಿ. ಕಳಿಸಿದಾಗ ನಮ್ಮ ಪೇಷಂಟ್ಸ್ ಅಲ್ಲಿ 3000 ಪೇಷಂಟ್ಸ್ ಕೊಟ್ಟಿರ್ತಕ್ಕಂಥದ್ರಲ್ಲಿ ಓನ್ಲಿ ಒಂದೇ ಒಂದು ಪೇಷಂಟ್ಸ್ ಮಾತ್ರ ICU ಹೋಗಿತ್ತು. ಇನ್ನು ಉಳಿದರೆ ಎಲ್ಲ ಪೇಷಂಟ್ಸ್ ಕೂಡ ವಿತೌಟ್ ಹಾಸ್ಪಿಟಲೈಸೇಷನ್ ಚೆನ್ನಾಗಿ ರಿಕವರಿ ಆಗ್ತಾ ಬಂದರು. ಸೊ ಇದು ಅವಾಗ ಇದರಲ್ಲಿ ಇಂಥ ಒಂದು ಮಾರಣಾಂತಿಕ ಕಾಯಿಲೆಗೆ ಇದು ಚೆನ್ನಾಗಿ ಮಾಡುತ್ತೆ ಅಂದ್ರೆ ಈ ಲೆವೆಲ್ಗೆ ಇಂಪ್ರೂವ್ಮೆಂಟ್ ಮಾಡ್ತಾ ಇತ್ತು ಅಂತಂದ್ರೆ ಇನ್ನು ಬೇರೆ ಏನು ಇದಿರುತ್ತೆ ಅನ್ನೋ ಥರ ನಮ್ಗೊಂದು ಮನಸ್ಸಲ್ಲೇ ಇದೆಯಾ ಬಂದು ಅವಾಗ ಬಂದಾಗ ಇದನ್ನ ಇನ್ನೂ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಾ ಹೋದಾಗ ಇದನ್ನ ಪೇನ್ಗೆ ಯೂಸ್ ಮಾಡೋಣ, ಡಯಾಬಿಟಿಸ್ ಯೂಸ್ ಮಾಡೋಣ,
ಹಾರ್ಟ್ ಡಿಸೀಸ್ ಯೂಸ್ ಮಾಡೋಣ, ಹಿಂಗೆ ಒಂದೊಂದಕ್ಕೆ ಅಂತ ಗೊತ್ತಾದ ನಮಗೆ ಮೇನ್ ಬಂದು ಫೋಕಸ್ ಮಾಡಿದ್ದು ಪೇನ್ ಮೇಲೆ ಬಂತು. ಸೊ ಮೈಸೂರಿಂದ ಬ್ಯಾಂಗ್ಳೂರಿಗೆ ಬಂದಿರೋ ಉದ್ದೇಶ ಬಂದು ಇದನ್ನ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ಲರ್ನ್ ಮಾಡೋಣ ಅನ್ನೋ ಉದ್ದೇಶಕ್ಕೆ ಮೈಸೂರು ಮೇಲೆ ಅದೇ ಪ್ರೀತಿ, ಅದೇ ಒಂದು ನೆನಪುಗಳು, ಅದೇ ಒಂದು ನ್ಯಾಸ್ಟಾಲಜಿಕ್ ಎಫೆಕ್ಟ್ ಇರುತ್ತೆ. ಇವಾಗಲೂ ಮೈಸೂರಿಗೆ ಹೋಗ್ಬಿಟ್ರೆ ಒಂದು ಅದು ಆರ್ಟ್ ಇಸ್ ಡಿಫ್ರೆಂಟ್ ವರ್ಲ್ಡ್ ಸರ್ ಮೈಸೂರು. ಬೆಂಗಳೂರಿಗೂ ಮೈಸೂರಿಗೆ ಕಂಪೇರ್ ಮಾಡೋಕ್ಕಾಗಲ್ಲ, ಬೆಸ್ಟ್ ಪ್ಲೇಸ್ ಮೈಸೂರು. ಸೊ ಬೆಂಗಳೂರಲ್ಲಿ ಏನಂದ್ರೆ ಅದು ಕಲಿಯೋದಕ್ಕೆಲ್ಲ ಒಂದು ಅವಕಾಶ ಅಂತ ಬಂದಿವಿ ಸರ್. ಇವಾಗಲೂ ಭಗವಂತ ಅವಕಾಶ ಕೊಟ್ಟರೆ ಮೈಸೂರಲ್ಲಿ ಖಂಡಿತ ಒಂದು ಬ್ರಾಂಚ್ ಮಾಡೋಣ ಅಂತ ಸರ್. ಈಗ ಆಕ್ಚುಲಿ ಎಲ್ಲ ನೀವು ಹೇಳಿದ್ರೆ ರಾಯಚೂರಿಂದ ಬರ್ತಾ ಇದ್ದಾರೆ, ಉತ್ತರ ಕರ್ನಾಟಕದಿಂದ ಒಂದು ಬೇರೆ ಬೇರೆ ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ, ತುಮಕೂರಿಂದ. ಸೊ ಮೈಸೂರು ಹತ್ರ ಇದೆ ಸರ್, ಜೊತೆಗೆ ನಿಮ್ಗೆ ಪ್ರೀತಿ ಪಾತ್ರ Yes, sir. ಅಲ್ಲೂ ಒಂದ್ ಮಾಡಿದ್ರೆ ತುಂಬಾ ಜನ ಖಂಡಿತ ಸರ್. ನಮಗೆ ಆಕ್ಚುಲಿ ಮೈಸೂರವರು ತುಂಬಾ ಪೇಷಂಟ್ ಬರ್ತಾರೆ. ಮೈಸೂರು, ನಂಜನಗೂಡು, ಚಾಮರಾಜನಗರ, ಮಂಡ್ಯ, ಆಮೇಲೆ ಕೊಡಗು, ಮೇನ್ಲಿ ಕೊಡಗುನ ತುಂಬಾ ಪೇಷಂಟ್ ಬರ್ತಾರೆ. ಮಂಗಳೂರು, ಮತ್ತೆ ಅಲ್ಲಿರ್ತಕ್ಕ ಚಿಕ್ಕಮಗಳೂರು, ಆ ಕಡೆ ಆಲ್ಮೋಸ್ಟ್ ಅದು ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾದು ಕವರ್ ಆಗುತ್ತೆ ಮೈಸೂರಲ್ಲಿ ಮಾಡಿದ್ರೆ. ಖಂಡಿತವಾಗ್ಲೂ ಮೈಸೂರಲ್ಲಿ ಇವಾಗ ಸದ್ಯಕ್ಕೆ ಇನ್ನೊಂದು ಬ್ರಾಂಚ್ ಮಾಡ್ತೀವಿ ಬೆಂಗಳೂರಲ್ಲಿ, ಆಮೇಲಿಂದ ಮೈಸೂರಲ್ಲಿ ಖಂಡಿತ ಇನ್ನೊಂದು ಮಾಡ್ತೀವಿ ಸರ್. ಓಕೆ, ಅಂದ್ರೆ ನಾನ್ ನೋಡ್ದಂಗೆ ಅತಿ ಚಿಕ್ಕ ವಯಸ್ಸಿಗೆ ಆಕ್ಚುಲಿ ಈ ರೀತಿಯಾಗಿ ಕ್ಯೂರ್ ಮಾಡ್ತಿರುವಂತ ತುಂಬಾ ರೇರ್. ಆಕ್ಚುಲಿ ಡಾಕ್ಟರ್ಗಳಲ್ಲಿ ನೋಡಿದಾಗ ತುಂಬಾ ರೇರು. ಅವ್ರ MBBS ಮಾಡ್ತಾರೆ, ಹೈಯರ್ ಎಜುಕೇಶನ್ ಮಾಡ್ತಾರೆ, ನೆಕ್ಸ್ಟ್ ಅವರು ಪ್ರಾಕ್ಟೀಸ್ ಮಾಡ್ತಾರೆ, ಇನ್ನೊಬ್ಬರ ಸೇರ್ಕೋತಾರೆ, ನೆಕ್ಸ್ಟ್ ಅದೊಂದು ಸಣ್ಣದಾಗ ಒಂದು ಇದನ್ನ ಇಟ್ಕೊಂಡು ಕ್ಲಿನಿಕ್ ಇಟ್ಕೊಂಡು ಅವ್ರ ಪಾಡಗಳು ಲೈಫ್ ಲೀಡ್ ಮಾಡ್ತಾರೆ. ಬಟ್ ಇಲ್ಲ, ನಮ್ಗೆ ಆಸ್ಪತ್ರೆ ಮಾಡ್ಬೇಕು, ಕನ್ಸು ಕಾಣಬೇಕು, ತುಂಬಾ ಜನ ಪೇಷಂಟ್ಗಳಿದ್ರೆ ಅವ್ರಿಗೆ ಒಳ್ಳೇದ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ರೇರು. ಅದ್ರಲ್ಲಿ ನೀವು ಕೂಡ ಒಬ್ರು. ಈ ರೀತಿಯಾಗಿ ಎಲ್ಲಾದ್ರೂ ನೀವು ಅನ್ಕೊಂಡಿದ್ರ ಈ ರೀತಿ ಚಿಕ್ಕ ವಯಸ್ಸಿಗೆ ಈ ರೀತಿಯಾದಂತ ನಾನು ತುಂಬಾ ಜನಕ್ಕೆ ನಾನು ಕ್ಯೂರ್ ಮಾಡ್ತೀನಿ, ಜನ ನನ್ನನ್ನು ಆಕ್ಚುಲಿ ಇವತ್ತು ಓ ಇಲ್ಲಪ್ಪ ಸರ್ ಆಕ್ಚುಲಿ ಇದಾರೆ, ಒಂದು ನಮಸ್ಕಾರ ಮಾಡ್ತಾರೆ. ಆಕ್ಚುಲಿ ಈಗ ಎಲ್ಲರೂ ಬಂದವ್ರಲ್ಲ ನಿಮ್ಗೆ ನಮಸ್ಕಾರ ಮಾಡಿದ್ರೆ ದೇವರು ಅನ್ನೋ ತರ ಟ್ರೀಟ್ ಮಾಡ್ತಿದ್ರು. ಆಕ್ಚುಲಿ ನೀವು ಅವ್ರೆಲ್ರಿಗೂ ಕೂಡ ಇದೇ ತರ ಆಕ್ಚುಲಿ ಲೈಕ್ ದಟ್ ನೀವು ನನ್ನ ದೇವರು ಅಂತಿದ್ರ, ಆ ದೇವ್ರು ನನಗೆ ಶಕ್ತಿ ಕೊಟ್ಟರೆ ನಾನು ಒಂದು ಮಗು ತರ ಆಕ್ಚುಲಿ ಇದ್ದೀನಿ ಅನ್ನೋ ತರ ನೀವು ಮಾಡ್ತೀರಿ. ಸೊ ಎಲ್ರಿಗೂ ಬರಲ್ಲ ಸರ್ ಆ ತರ. ಆಕ್ಚುಲಿ ನಿಮ್ಗೆ ಯಾಕೆ ಅನಿಸ್ತು ಸರ್ ಆ ರೀತಿಯಾಗಿ ಇದು ಮಾಡ್ಬೇಕು ಅಂತ? ಸರ್ ಆಕ್ಚುಲಿ ನಾವು ಮನುಷ್ಯ ಹುಟ್ಟಿರೋದು ಒಂದ್ ರೀತಿ ನೋಡ್ಬೇಕಂದ್ರೆ ದೇವ್ರ ಸೇವೆ ಮಾಡೋದಕ್ಕೆ. ದೇವರ ಸೇವೆ ಮಾಡೋಕ್ಕೆ ದೇವ್ರು ಡೈರೆಕ್ಟ್ ನಮ್ಗೆ ಸಿಗಲ್ಲ. ಹಂಗಾಗಿ ನಾವು ಯೂಶಲಿ ದೇವಸ್ಥಾನಕ್ಕೆ ಹೋಗ್ತೀವಿ, ಅಥವಾ ಆಶ್ರಮಗಳಿಗೆ ಹೋಗ್ತೀವಿ, ಸೇವೆ ಮಾಡ್ತೀವಿ, ಅಥವಾ ಬಡವರಿಗೆ ಬಲ್ಲಿರಿಗೆ ಸ್ವಲ್ಪ ಏನೋ ಹೆಲ್ಪ್ ಮಾಡೋದು ಆ ಥರ ಮಾಡ್ತೀವಿ. ಬಟ್ ದೇವರು ನಮಗೆ ಮುಖ್ಯವಾಗಿ ಯಾರ ರೂಪದಲ್ಲಿ ಇರ್ತಾನೆ ಅಂದ್ರೆ ನೋವು ತಿಂತಿರ್ತಕ್ಕಂಥ ಅವರ ರೂಪದಲ್ಲಿ ಇರ್ತಾನೆ. ಸೊ ನೋವು ತಿಂತಿರ್ತಕ್ಕಂಥ ಒಂದು ರೋಗಿಗಳ ಸೇವೆ ಮಾಡದೆ ದೇವ್ರ ಸೇವೆ ಅಂತಕ್ಕಂಥದ್ದು ನಾವು ನಂಬಿರ್ತಕ್ಕಂಥ ಒಂದು ಶಕ್ತಿ. ಸೊ ಅದು ಯಾವ ಶಕ್ತಿ ವರ್ಕ್ ಆಗ್ತಿದೆ ಗೊತ್ತಿಲ್ಲ ಸರ್, ಒಟ್ಟು ವರ್ಕ್ ಆಗ್ತಿದೆ. ನಾವು ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರೆದು ಎಷ್ಟೇ ಇದಾದ್ರೂ ಏನಾದ್ರು ಒಂದು ಜನಗಳು ಅದೇ ಹೇಳೋದು, ನಿಮಗೆ ವಾಸಿ ಆಗ್ತಕ್ಕಂಥ ಟೈಮ್ ಸಂಕಲ್ಪ ಇತ್ತು, ವಾಸಿ ಮಾಡ್ಕೋಬೇಕು ನನಗೆ ಅಂತ ಸಂಕಲ್ಪ ಇತ್ತು. ಆ ಸಂಕಲ್ಪನೆ ನಮ್ಮ ವಿಡಿಯೋ ನಿಮಗೆ ಯೂಟ್ಯೂಬಲ್ಲೋ ಫೇಸ್ಬುಕ್ಕಲ್ಲೋ ಸಿಗೋ ಥರ ಮಾಡ್ತು. ನೀವು ಬಂದ್ರಿ, ಕರೆಂಟ್ ಆದ್ರಿ, ಟ್ರೀಟ್ಮೆಂಟ್ ತಗೊಂಡ್ರಿ, ಪಥ್ಯ ಮಾಡಿದ್ರಿ, ಎಲ್ಲ ನೀವು ತುಂಬಾ ತ್ಯಾಗಗಳನ್ನ ಮಾಡಿದ್ರಿ. ಎಲ್ಲ ಮಾಡಿರೋದ್ರಿಂದ ಸಿಕ್ಕಿರ್ತಕ್ಕಂಥ ನಿಮ್ಗೆ ಕೊನೆಗೆ ಬಂದು ನೋವಿಲ್ದಿರ್ತಕ್ಕಂಥ ಒಂದು ಜೀವನ. ಸೊ ನೋವಿರಹಿತ ಜೀವನ ಮಾಡೋದಕ್ಕೆ ಎಷ್ಟು ನಾವು ಪೇಷಂಟ್ಸ್ಗೆ ಅದೊಂದು ಏನೋ ಒಂದು ಸಂಕಲ್ಪ ಇರುತ್ತಲ್ಲ ಸರ್ ನಮ್ಗೆ, ಆ ಜನಗಳ ಸೇವೆ ಮಾಡೋಣ, ಆ ಜನಗಳ ನೋವಿಂದ ಹೊರಗಡೆ ಬರ್ಸೋಣ ಅಂತಕ್ಕಂಥ ಒಂದು ಸಂಕಲ್ಪನೆ ಅಷ್ಟೇ. ಚಿಕ್ಕ ವಯಸ್ಸಿಗೆ ಸಾಧನೆ ಅಂತ ಏನಿಲ್ಲ ಸರ್, ಜಸ್ಟ್ ಒಂದು ನಾರ್ಮಲ್ ಕೆಲಸ ಅಷ್ಟೇ ಇದು. ನಾವು ಫಸ್ಟ್ ಸ್ಟಾರ್ಟಿಂಗ್ ಮಾಡಿದಾಗ ಒಂದು 10-15 ಜನ ಪೇಷಂಟ್ಸ್, ಒಂದು 10 ಜನ ಎಂಪ್ಲಾಯ್ಸ್ ಇದ್ರು. ಅದು ಯಾವಾಗ ನಮ್ಮ ಜನ ನಮ್ಮ ಸೇವೆನ ಗುರುತಿಸ್ಬಿಟ್ಟು ಜನ ಜಾಸ್ತಿ ಬರ್ತವ್ರು, ಜಾಸ್ತಿ ಒಂದು ಜನಗಳಿಗೆ ರಿಸಲ್ಟ್ ಸಿಗ್ತಾ ಹೋಯ್ತು. ಅದಂಗೆ ಜಾಸ್ತಿ ಆಗ್ತಾ ಹೋಯ್ತು. ನಾವು ಕೂಡ ಅವಾಗ ಒಬ್ಬನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಇವತ್ತು 28-30 ಜನ ಡಾಕ್ಟರ್ಗಳಿದ್ದಾರೆ ಟ್ರೀಟ್ಮೆಂಟ್ ಮಾಡೋದಕ್ಕೆ, ಎಲ್ಲ ಕನ್ಸಲ್ಟೇಷನ್ ಮಾಡೋದಕ್ಕೆ. ಸೊ ಅವಾಗ 2-3 ನರ್ಸಸ್ ಇದ್ರು, ಇವತ್ತು 45-50 ಜನ ನರ್ಸ್ಗಳಿದ್ದಾರೆ. ಸೊ ಹೌಸ್ ಕೀಪಿಂಗ್ ಒಬ್ರು ಇದ್ರು, ಇವಾಗ ಒಂದು 15 ಜನ ಹೌಸ್ ಕೀಪಿಂಗ್ ಇದ್ದಾರೆ. ಹಿಂಗೆ ಕಂಪ್ಲೀಟ್ ಆಗಿ ಫಾರ್ಮಸಿಸ್ಟ್ಗಳು, ಲ್ಯಾಬ್ ಟೀಮು, ಫೋನ್ಗಳು ಎತ್ತಕ್ಕೆ ನಾನೇ ಫೋನ್ ಎತ್ತಿ ಮಾತಾಡ್ತಿದ್ದೆ ಅವಾಗ. ಈಗ ಫೋನ್ ಎತ್ತೋದಕ್ಕೆ 20 ಜನ ಇದ್ದಾರೆ ಸರ್, CSC ಟೆಲಿಕಾಲಿಂಗ್ ಡಿಪಾರ್ಟ್ಮೆಂಟ್. ಆಮೇಲೆ HR ಅಂತ ನಮ್ಗೆ ಆಕ್ಚುಲಿ ಅವೆಲ್ಲ ಗೊತ್ತೇ ಇಲ್ಲ. HR ಡಿಪಾರ್ಟ್ಮೆಂಟ್ ಅಂತ ಇದೆಲ್ಲ ಸಾಫ್ಟ್ವೇರ್ ಕಂಪ್ನಿಗೆ ಇರುತ್ತೆ ಅಂತ ಅನ್ಕೊಂಡಿದೀವಿ ನಾವು. ಆಮೇಲೆ ಅಕೌಂಟ್ಸ್ ಅಂತ ಒಂದು ಸೆಕ್ಷನ್ ಇರುತ್ತೆ ಅಂತಾನು ಗೊತ್ತಿಲ್ಲ. ಅಕೌಂಟ್ಸ್ ನಾವೇ ಎಲ್ಲ ಫೋನ್ ಪೇ ಮಾಡೋದು ಎಲ್ಲ ಮಾಡ್ತಿದ್ವಿ, ವೆಂಡರ್ಗಳು ಪೇಮೆಂಟ್ ಇದಕ್ಕೆಲ್ಲದಕ್ಕೂ ಒಂದಿರುತ್ತೆ ಅಂತ. ಆಮೇಲೆ ಇದೆಲ್ಲ ಮಾಡೋದಕ್ಕೆ ಜನರಲ್ ಮ್ಯಾನೇಜರ್ ಇರ್ತಾರೆ, ಇದೆಲ್ಲ ಬಿಸ್ನೆಸ್ ಡೆವಲಪ್ಮೆಂಟ್ ಇರ್ತಾರೆ. ಇದೆಲ್ಲ ನಮ್ಗೆ ಏನೋ ಹಂಗೆ ಆಯ್ತು ಸರ್. ಅದೇನೋ ಒಂದು ಭಗವಂತನ ಕೃಪೆ ಸರ್ ಅಷ್ಟೇ, ಅದು ನಮ್ದು ಏನಿಲ್ಲ. ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಜನಗಳು ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ನಂಬಿಕೆ, ಪ್ರೀತಿ, ವಿಶ್ವಾಸ, ಆಮೇಲೆ ಅವರು ನೋವು ವಾಸಿ ಮಾಡಿ ಕೊಡಪ್ಪ ಅಂತ ಒಂದು ದೇವ್ರ ಮೇಲೆ ನಂಬಿಕೆ ಇಟ್ಟು ಅವ್ರ ದೇಹನ ನಮ್ಗೆ ಒಪ್ಪಿಸ್ತಾರೆ ಸರ್. ಆ ಟೈಮಲ್ಲಿ ನಾವು ಅವ್ರಿಗೆ ಮೋಸ ಮಾಡೋಕ್ಕಾಗಲ್ಲ ಸರ್. ಸರ್ ಈಗ ತುಂಬಾ ಜನ ಆಕ್ಚುಲಿ ಇದಾರೆ, ಕಾಮನ್ ಆಗಿ ಹೆಂಗೆ ಅಂತಂದ್ರೆ ನನಗೆ ಇದು ಪೇನ್ ಕಡಿಮೆ ಆಗತ್ತಾ ಆಗಲ್ವಾ ಅನ್ನೋ ಒಂದು ಡೌಟ್. ಇಲ್ಲಿ ಬಂದ್ಮೇಲೂ ಕೂಡ ಡೌಟ್ ಇರುತ್ತೆ, ಟ್ರೀಟ್ಮೆಂಟ್ ತಗೊಂಡ್ಮೇಲೂ ಕೂಡ ಡೌಟ್ ಇರುತ್ತೆ ಕಾಮನ್ ಆಗಿ. ಸೊ ಒಂದ್ 2 ಸಲ 3 ಸಲ ಬಂದಾಗ ಆ ಪೇನ್ ಅವ್ರಿಗೆ ಯಾವ ರೀತಿಯಾಗಿ ಕಡಿಮೆ ಆಗ್ತಾ ಹೋಗುತ್ತೆ, ಅವ್ರಿಗೆ ಯಾವಾಗ ಗೊತ್ತಾಗುತ್ತೆ ಸರ್ ಫೈನಲ್ ಆಗಿ ಅಬ್ಬಾ ನನ್ ಪೇನ್ ಕಡಿಮೆ ಆಯ್ತು ಅಂತ. ಬಟ್ ಆಫ್ಟರ್ ದಟ್ ಅದೇ ಸೇಮ್ ಅವರು ಆ ಪಥ್ಯ ಇರ್ಬೋದು, ನೀವು ಕೊಟ್ಟಂತ ಮೆಡಿಸಿನ್ ಇರ್ಬೋದು ಕಂಟಿನ್ಯೂ ಮಾಡ್ಬೇಕಾ, ಅದರ್ವೈಸ್ ಅದನ್ನ ಸ್ಟಾಪ್ ಮಾಡ್ಬೇಕಾ, ಅಥವಾ ಅವ್ನು ಅದನ್ನ ಬಿಟ್ಟು ಏನ್ ಪಥ್ಯ ಮಾಡ್ತಿದ್ದ ಅದನ್ನ ಬಿಟ್ಟು ವಾಪಸ್ ನಾನು ಶುಗರ್ನ ತಗೋತಿದ್ದೆ, ಶುಗರ್ ತಗೋತಿರಲ್ಲ ಮತ್ತೆ ಶುಗರ್ ತಗೊಳ್ಳೋದು, ಈ ತರ ಏನಾದ್ರು ಮಾಡಿದ್ರೆ ತಿರ್ಗಾ ಪ್ರಾಬ್ಲಮ್ಗಳು ಶುರು ಆಗುತ್ತಾ, ಹೇಗೆ ಸರ್ ಆಕ್ಚುಲಿ?
ಸರ್ ಅದು ಹೆಂಗಂದ್ರೆ ಈಗ ಒಂದು ಪೇಷಂಟ್ಸ್ಗೆ ಪೇಯ್ನು ಎಷ್ಟು ಜಾಸ್ತಿ ಇರುತ್ತೆ ಅಂದ್ರೆ ಯೂಶಲಿ ಸಣ್ಣ ಪುಟ್ಟ ಪೇಯ್ನ್ ಇರೋ ನಮ್ಮ ಹಾಸ್ಪಿಟ್ಲಿಗೆ ಬರೋದೇ ಇಲ್ಲ. ಎಲ್ಲರೂ ಕೂಡ ಅಲ್ಲೇ ಒಂದು ಸ್ಮಾಲ್ ಕ್ಲಿನಿಕಲ್ಲಿ ತೋರಿಸ್ಕೊಂಡು ಹಂಗೆ ಮೇಂಟೈನ್ ಮಾಡ್ಕೊಂತಾರೆ. ಅಲ್ಲೆಲ್ಲ ಹೋಗಿದ್ಮೇಲೆ ಮತ್ತೆ ದೊಡ್ಡ ಆಸ್ಪತ್ರೆಗೆ ಹೋಗ್ತಾರೆ. ಅಲ್ಲಿ ಕೂಡ ಕಡಿಮೆ ಆಗಿಲ್ಲ ಅಂದ್ರೆ, ಅಥವಾ ಅಲ್ಲಿ ಏನಾದ್ರು ಅವರು ಬೇರೆ ಬೇರೆ ಟ್ರೀಟ್ಮೆಂಟ್ ಹೈಯರ್ ಟ್ರೀಟ್ಮೆಂಟ್ ಎಲ್ಲ ಹೇಳಿದಾರೆ ಅಂದ್ರೆ, ಅದಕ್ಕೆ ಅವರ ದೇಹ ಸಪೋರ್ಟ್ ಇಲ್ಲ ಅಂದ್ರೆ, ಮಾನಸಿಕ ಭಯ ಇದ್ರೆ, ಅಥವಾ ಆರ್ಥಿಕವಾಗಿ 2 ಲಕ್ಷ 3 ಲಕ್ಷ 8 ಲಕ್ಷ ಖರ್ಚು ಮಾಡಕ್ ಆಗಿಲ್ಲ ಅಂತ ಅಂದ್ರೆ ಅವರು ನಮ್ಮನ್ನ ಆಯ್ಕೆ ಮಾಡ್ಕೊಂತಾರೆ. ಸೊ ಇಲ್ಲಿಗೆ ಬಂದಾಗ ನಾವು ಟ್ರೀಟ್ಮೆಂಟ್ ಕೊಟ್ಟಾಗ ಕೆಲವು ಪೇಷಂಟ್ಸ್ಗಳಿಗೆ ಒಂದು 30 to 40% ಪೇಷಂಟ್ಸ್ಗಳಿಗೆ ಫಸ್ಟ್ ವಿಸಿಟ್ ಅಲ್ಲಿ ಮೋರ್ ದನ್ ಒಂದು 40% 50% ರಿಸಲ್ಟ್ ಬರುತ್ತೆ. ಓಕೆ. ಹೆಂಗೆ ಅಂತಂದ್ರೆ ಅವ್ರು ಆಲ್ರೆಡಿ ಒಂಥರ ಬಾಡಿನಲ್ಲಿ ಒಂದು ಲೆವೆಲ್ ಆಫ್ ಇನ್ಫ್ಲಮೇಷನ್ ಜಾಸ್ತಿ ಆಗ್ಬಿಟ್ಟಿರುತ್ತೆ. ನಾವು ಕೊಡ್ತಕ್ಕಂಥ ಫಸ್ಟ್ ಟೈಮ್ ಕೊಡ್ತಕ್ಕಂಥ ಇನ್ಫ್ಲಮೇಷನ್ ವೈಟಮಿನ್ ಸಿ ಇಂಜೆಕ್ಷನ್ಸ್ ಕೊಟ್ಟಾಗ ಬಾಡಿನಲ್ಲಿ ಇರತಕ್ಕಂಥ ಇನ್ಫ್ಲಮೇಷನ್ ಕಡಿಮೆ ಆಗ್ಬಿಡುತ್ತೆ. ಸೊ ಅದು ಬಾಡಿನಲ್ಲಿ ಫೀಲ್ ಆಗುತ್ತೆ ಅವ್ರಿಗೆ. ಅನ್ಲೆಸ್ ಇನ್ಫ್ಲಮೇಷನ್ ಸಿಕ್ಕಾಪಟ್ಟೆ ಜಾಸ್ತಿ ಇದ್ರೆ ಮಾತ್ರ ಆ ಟೈಮಲ್ಲಿ ರಿಸಲ್ಟ್ ಬರಲ್ಲ ಅವ್ರಿಗೆ. ಅವಾಗ ಅವ್ರು ಸೆಕೆಂಡ್ ವಿಸಿಟಿಗೆ ಬರ್ತಾರೆ. ಫಸ್ಟ್ ಟೈಮ್ ರಿಸಲ್ಟ್ ಬಂದಿರೋರು ಸೆಕೆಂಡ್ ವಿಸಿಟಿಗೆ ಬರ್ತಾರೆ, ರಿಸಲ್ಟ್ ಬಂದಿರೋರು ಸೆಕೆಂಡ್ ವಿಸಿಟಿಗೆ ಬರ್ತಾರೆ. ಯಾಕಂದ್ರೆ ಫಸ್ಟ್ ವಿಸಿಟ್ ಅಲ್ಲಿ ನಾವು ಬ್ಲಡ್ ಟೆಸ್ಟ್ ಎಲ್ಲ ಇಡೀ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ಸ್ ಲೆವೆಲ್, ವಿಟಮಿನ್ಸ್ ಲೆವೆಲ್ ಮತ್ತೆ ಎಲ್ಲಾನು ಹೆವಿ ಮೆಟಲ್ಸ್ ಎಲ್ಲಾನು ಟೆಸ್ಟ್ ಮಾಡಿರ್ತೀವಿ. ಒಂದು 108 110 ಟೆಸ್ಟ್ ಬಂದಿರುತ್ತೆ. ಅದೆಲ್ಲ ಟೆಸ್ಟ್ ರಿಪೋರ್ಟ್ ಬಂದಾಗ ಅವಾಗ ನಮಗೆ ಒಂದು ಅಸೆಸ್ಮೆಂಟ್ ಸಿಗುತ್ತೆ. ಇದು ಜಾಸ್ತಿ ಇದೆ, ಇದು ಕಡಿಮೆ ಇದೆ ಅಂತ. ಅವಾಗ ಅವರಿಗೆ ಟ್ರೀಟ್ಮೆಂಟ್ ಪ್ಲಾನ್ ಮಾಡಿ ಕೊಡ್ತೀವಿ. ನೋಡಪ್ಪ ನಿಮ್ಗೆ ಈ ತರ ಸಮಸ್ಯೆ ಇದೆ, ಈ ತರ ಸಮಸ್ಯೆ ಇದೆ. ಆಗ ಸೆಕೆಂಡ್ ವಿಸಿಟ್ ಅಲ್ಲಿ ರಿಸಲ್ಟ್ ಇನ್ನೂ ಸ್ವಲ್ಪ ಅಡಿಷನಲ್ ಆಗಿ ಪ್ಲಸ್ ಆಡ್ ಆಗುತ್ತೆ. ಮತ್ತೆ ಫಸ್ಟ್ ವಿಸಿಟ್ ಅಲ್ಲಿ ರಿಸಲ್ಟ್ ಬಂದಿಲ್ಲದರಿಗೆ ಸೆಕೆಂಡ್ ವಿಸಿಟ್ ಅಲ್ಲಿ ರಿಸಲ್ಟ್ ಕಂಡೇ ಕಾಣುತ್ತೆ. ಇದೆಲ್ಲ ಆದ್ರೂ ಕೂಡ ಥರ್ಡ್ ವಿಸಿಟ್ ಅಲ್ಲಿಯೂ ರಿಸಲ್ಟ್ ಬಂದಿಲ್ಲ ಅಂತಂದ್ರೆ ಅವಾಗ ನಾವೇನ್ ಮಾಡ್ತೀವಿ, ಬೇರೆ ಏನೋ ಸಮಸ್ಯೆ ಇರ್ಬೋದು ಅಂತ ಏನಾದ್ರು ಸ್ವಲ್ಪ ಹೈಯರ್ ಟೆಸ್ಟೋ ಅಥವಾ ಲೈಕ್ ಫುಡ್ ಟೆಸ್ಟೋ, ಯಾವ್ದೋ ಫುಡ್ ಇಂದ ಎಲ್ಲ, ಈಗ ನಮ್ಮೊಬ್ರು ಗುರುಗಳು ಹೇಳಿದ್ರು ಫುಡ್ ಇಂದಾನೆ ಎಲ್ಲ ಬರ್ತಾ ಇದೆ ಅಂತ. ಆ ಫುಡ್ ಯಾವ್ದು ನಮ್ಮ ದೇಹಕ್ಕೆ ಆಪೋಸಿಟ್ ಆಗಿ ಇನ್ಫ್ಲಮೇಷನ್ ಕಾಸ್ ಮಾಡ್ತಾ ಇದೆ ಅಂತಕ್ಕಂಥ ಒಂದು ಫುಡ್ ಕಂಡುಹಿಡಿಯೋದಕ್ಕೆ ಒಂದು ಫುಡ್ ಟೆಸ್ಟ್ ಮಾಡ್ತೀವಿ. ಆಮೇಲೆ ಹಾರ್ಮೋನ್ ಪ್ರೊಫೈಲ್ಸ್ ಮಾಡ್ತೀವಿ. ಅದೆಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮಾಡಕ್ಕಾಗಲ್ಲ. ಯಾಕಂದ್ರೆ ಆಲ್ಮೋಸ್ಟ್ 80% ಆಫ್ ದ ಪೇಷಂಟ್ಸ್ಗೆ ಫಸ್ಟ್ 2 to 3 ವಿಸಿಟ್ಸ್ ಅಲ್ಲಿ ರಿಸಲ್ಟ್ ಬಂದ್ಬಿಟ್ಟಿರುತ್ತೆ. ಅದೇನೋ ಇನ್ನು 20-30% ಪೇಷಂಟ್ಸ್ಗೆ ರಿಸಲ್ಟ್ ಬಂದಿರಲ್ಲ. ಅಂತರ್ಗೆ ಏನೋ ಫರ್ದರ್ ಇವ್ಯಾಲ್ಯೂಯೇಷನ್ ಮಾಡ್ಬಿಟ್ಟು ಅವರು ಕೂಡ ಏನಾರು, ಈಗ ನೋವು ಇನ್ನೂ ಆಕ್ಟಿವ್ ಆಗಿದೆ ಅಂದ್ರೆ ಏನೋ ಒಂದು ಸಮಸ್ಯೆ ಇರುತ್ತೆ. ಆ ಸಮಸ್ಯೆ ಕ್ಲಿಯರ್ ಫೈಂಡ್ ಔಟ್ ಮಾಡಿ ಅದನ್ನ ನಾವು ಕ್ಲಿಯರ್ ಮಾಡಿದ್ರೆ ಆ ನೋವು ಹೋಗುತ್ತೆ, ಇನ್ಫ್ಲಮೇಷನ್ ಹೋಗುತ್ತೆ. ಸೊ ಅದನ್ನ ಇನ್ಫ್ಲಮೇಷನ್ ಕಮ್ಮಿ ಮಾಡಕ್ಕೆ, ನೋವು ಕಡಿಮೆ ಮಾಡಕ್ಕೆ ಇನ್ನೂ ಫರ್ದರ್ ಇವ್ಯಾಲ್ಯೂಯೇಷನ್ಸ್ ಎಲ್ಲ ಮಾಡಿ ಇದು ಮಾಡ್ತೀವಿ. ಅದಕ್ಕೂ ನಮಗೆ ಇದಾಗಿಲ್ಲ ಅಂದ್ರೆ, ಇಫ್ ಇಟ್ ಈಸ್ ಚಾಲೆಂಜಿಂಗ್ ಟು ಮೀ, ನನಗೆ ಎಷ್ಟೆಲ್ಲ ನಾವೇನೋ ಮಾಡಿದ್ರು ಕೂಡ ನನಗೆ ಗೊತ್ತಿರೋದು ಈವನ್ 0.001% ಕೂಡ ಗೊತ್ತಿಲ್ಲ ಅಂತಂತ ವೈದ್ಯಕೀಯ ದಿಗ್ಗಜರು, ಡಾಕ್ಟರ್, ಸೈಂಟಿಸ್ಟ್ಗಳೆಲ್ಲ ಇದ್ದಾರೆ. ಅದರಲ್ಲಿ ಕೆಲವರು ನನಗೆ ಟಚ್ ಅಲ್ಲಿ ಇದ್ದಾರೆ. ನಮ್ಮ ಡಾಕ್ಟರ್ ಮಿತ್ರ ಬಸು ಚಿಲ್ಲರ್ ಸರ್ ಅಂತ, ಅವರು ಆಕ್ಟ್ರೆಸ್ ಸಮಂತಾಗೆ 2021-22 ನಲ್ಲಿ ಟ್ರೀಟ್ಮೆಂಟ್ ಕೊಟ್ಟರು. ಅವ್ರಿಗೆ ಒಂದು ಮಸ್ಕ್ಯುಲರ್ ಡಿಸ್ಟ್ರೋಫಿ ಅಂತ ಒಂದು ಕಂಡೀಷನ್ ಆಗಿತ್ತು. ಆ ಕಂಡೀಷನ್ ಅವ್ರಿಗೆ ತುಂಬಾ ವೀಕ್ ಆಗಿತ್ತು. ಎಲ್ಲ ಮಸಲ್ಸ್ ವೀಕ್ ಆಗಿ ಆಲ್ಮೋಸ್ಟ್ ಲೈಕ್ ಬೆಡ್ ರಿಡನ್ ತರ ಆಗಿದ್ರು. ಎಲ್ಲರೂ ಕೂಡ ಇದೇನು ಮಾಡಕ್ಕಾಗಲ್ಲ ಆ ತರ ಹೇಳಿದ್ರು. ಬಟ್ ಸ್ಟಿಲ್ ಮಿತ್ರ ಸರ್ ಅದನ್ನ ಚಾಲೆಂಜಿಗೆ ತಗೊಂಡು ಟ್ರೀಟ್ಮೆಂಟ್ ಮಾಡಿ ಇವತ್ತು ಆರಾಮಾಗಿ ಓಡಾಡ್ಕೊಂಡು ಒನ್ ಆಫ್ ದ ಫಿಟ್ಟೆಸ್ಟ್ ಆಕ್ಟ್ರೆಸ್, ಮೂವಿ ಮಾಡ್ಕೊಂಡು ಇನ್ನೂ ಚೆನ್ನಾಗಿದೆ. ಸೊ ಅಂತ ಡಾಕ್ಟರ್ಗಳು ನನಗೆ ಅವ್ರ ಹತ್ರ ಕಲ್ತಿರ್ತಕ್ಕಂಥ ವಿದ್ಯೆ ಇವೆಲ್ಲ. ಸೊ ಆ ತರ ಡಾಕ್ಟರ್ಗಳು ರೆಫರ್ ಮಾಡ್ತೀನಿ. ಅವರು ಆನ್ಲೈನ್ ಕನ್ಸಲ್ಟ್ ಮುಂಬೈನಲ್ಲಿ ಇರುತ್ತೆ ಕ್ಲಿನಿಕ್, ಬಟ್ ಹೋಗಕ್ಕಲ್ಲ. ಅವ್ರಿಗೆ ನಾನು ರೆಫರ್ ಮಾಡಿದಾಗ ಅವರು ಇನ್ನೂ ಕೆಲವು ಯಾವ್ದಾದ್ರು ಇನ್ನೂ ಇದು ನೀನು ಟೆಸ್ಟ್ ಮಾಡಿ ಇದೆಲ್ಲ ಮಾಡಿದ್ಯಾ, ಇನ್ನೂ ಕೂಡ ಫರ್ದರ್ ಹೆಂಗೆ ಒಂದು MBBS ಡಾಕ್ಟರ್ ಟ್ರೀಟ್ಮೆಂಟ್ ಕೊಟ್ಮೇಲೆ ವಾಸಿ ಆಗಿಲ್ಲ ಅಂದ್ರೆ MD ಜನರಲ್ ಮೆಡಿಸಿನ್ ಡಾಕ್ಟರ್ಗೆ ಅಥವಾ ಕಾರ್ಡಿಯಾಲಜಿಸ್ಟ್ಗೆ ಅಥವಾ ಅವ್ರು ಹೆಂಗೆ ರೆಫರ್ ಮಾಡ್ತಾರೋ, ನಾನು ಹಂಗೆ ಇದರಲ್ಲಿ MBBS ಮಾಡಿ MD ಮಾಡಿ ಇನ್ನೂ ಸ್ವಲ್ಪ ಫರ್ದರ್ ಆಗಿ ಕಂಡಿರ್ತಕ್ಕಂಥ ವೈದ್ಯರುಗಳು ನಾನು ರೆಫರ್ ಮಾಡ್ತೀನಿ. ರೆಫರ್ ಮಾಡಿದಾಗ ಆನ್ಲೈನ್ ಕನ್ಸಲ್ಟೇಷನ್ ಸಿಗ್ತಾರೆ. ಆನ್ಲೈನ್ ಕನ್ಸಲ್ಟೇಷನ್ ಸಿಕ್ಕಾಗ ಅಲ್ಲಿರ್ತಕ್ಕಂಥ ವಿಷಯಗಳೆಲ್ಲ ಏನೇನಿರುತ್ತೆ, ಕೆಲವು ಯಾವ್ದಾದ್ರು ನಾವು ಮಿಸ್ ಮಾಡಿರ್ತೀವಿ, ನಮ್ಮ ನಾಲೆಡ್ಜಲ್ಲಿ ಮೀರಿರ್ತಕ್ಕಂಥದ್ದು ಯಾವ್ದಾರು ಇದ್ರೆ ಅದನ್ನ ನೋಡ್ಬಿಟ್ಟು ಸಾರು ಅದನ್ನೆಲ್ಲ ಲೂಪೋಲ್ಸ್ ಫಿಲ್ ಮಾಡ್ತಾರೆ. ಅವ್ರ ಹತ್ರ ಹೋಗಿರ್ತಕ್ಕಂಥ ಆಲ್ಮೋಸ್ಟ್ 100 ಪೇಷಂಟ್ ಕಳಿಸ್ತಾರೆ, ಅಲ್ಲೊಂದು 90-95% ಜನಕ್ಕೆ ರಿಸಲ್ಟ್ ಬರುತ್ತೆ. ಸೊ ನಾವು ಓವರ್ ಆಲ್ ಚೆಕ್ ಮಾಡುವಾಗ ಇಷ್ಟು % ಜನಕ್ಕೆ ರಿಸಲ್ಟ್ ಚೆನ್ನಾಗಿದೆ ಸರ್. ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ ಎಷ್ಟು ದಿನ ಮೆಡಿಸಿನ್ ತಗೋಬೇಕಾಗತ್ತೆ ಅಂತ. ಎಲ್ಲನೂ ಕೂಡ ಫುಡ್ ಇಂದಾನೆ ಇನ್ಫ್ಲಮೇಷನ್ ಬರೋದು. ಸೊ ನಮ್ ಸಾರ್ ಹೇಳೋದು ಫುಡ್ ಈಸ್ ಯುವರ್ ಮೆಡಿಸಿನ್. ಸೊ ಆ ಫುಡ್ ಕೆಟ್ಟು ಬಂದಿರತಕ್ಕಂಥ ಕಾಯಿಲೆಗಳು ಫುಡ್ ನ ಸರಿ ಮಾಡ್ಕೊಂಡ್ರೆ ವಾಸಿ ಆಗುತ್ತೆ. ಸೊ ಫುಡ್ ಅನ್ನು ಸರಿ ಮಾಡ್ಕೊಂಡ ತಕ್ಷಣ ವಾಸಿ ಆಗುತ್ತಾ ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ವಾಸಿ ಆಗ್ಬೇಕಂತ. ಯಾಕಂದ್ರೆ ಅಷ್ಟು ದಿನ ಮಾಡಿರ್ತಕ್ಕಂಥ ಡ್ಯಾಮೇಜ್ಗೆ ಅಷ್ಟು ಟಾಕ್ಸಿನ್ಸ್ ಅಕ್ಯುಮುಲೇಟ್ ಆಗಿರುತ್ತೆ, ಅಷ್ಟು ನಮ್ಮ ಇಂಟ್ರಾಸೆಲ್ಯುಲರ್ ಟಾಕ್ಸಿನ್ಸ್, ಎಕ್ಸ್ಟ್ರಾ ಸೆಲ್ಯುಲರ್ ಟಾಕ್ಸಿನ್ಸ್, ಮತ್ತೆ ಬ್ಲಡ್ ಅಲ್ಲಿ ಇರ್ತಕ್ಕಂಥ ಹೆವಿ ಮೆಟಲ್ಸ್, ಇಂಟ್ರಾಸೆಲ್ ಆರ್ಗನ್ ಒಳಗಡೆ ಇರ್ತಕ್ಕಂಥ ಹೆವಿ ಮೆಟಲ್ಸ್ ಅವೆಲ್ಲನೂ ಕೂಡ ಇರ್ತವೆ. ಅವನ್ನೆಲ್ಲ ನಾವು ಕ್ಲೀನ್ಸ್ ಮಾಡ್ತಾ ಹೋಗೋದಕ್ಕೆ ಕೆಲವು ಟ್ರೀಟ್ಮೆಂಟ್, ಥೆರಪೀಸ್, ಇಂಜೆಕ್ಷನ್ಸ್, ಸಪ್ಲಿಮೆಂಟ್ಸ್ ಬೇಕಾಗುತ್ತೆ. ಅವನ್ನೆಲ್ಲ ಕೊಟ್ಬಿಟ್ಟು ಅವನ್ನ ಒಂದು ಲೆವೆಲ್ ವರೆಗೂ ತಗೊಂಡ್ಬಿಟ್ಟು ಆಮೇಲೆ ಅವ್ನು ನಿಲ್ಲಿಸಬಹುದು. ನಿಲ್ಲಿಸ್ಬಿಟ್ಟು ನಮ್ಮ ಫುಡ್ ಅನ್ನು ಅಷ್ಟೇ ಕಂಟಿನ್ಯೂ ಮಾಡೋದು ಅಷ್ಟೇ. ಸೊ ಇಫ್ ಯು ಆರ್ ಸ್ಟಾರ್ಟಿಂಗ್ ಎನಿ ಟ್ರೀಟ್ಮೆಂಟ್, ಸಪ್ಲಿಮೆಂಟ್ಸ್ ಏನೋ ಸ್ಟಾರ್ಟ್ ಮಾಡ್ತೀವಿ ಅಂದ್ರೆ ಅದು ಫಾರ್ ಎ ಪೀರಿಯಡ್ ಆಫ್ ಟೈಮ್ ಅಷ್ಟೇ. ಅದು 3 months ಆಗ್ಬೋದು, 6 months ಆಗ್ಬೋದು, 9 months ಆಗ್ಬೋದು, ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್ ಕಂಡೀಷನ್, ಡಿಪೆಂಡಿಂಗ್ ಆನ್ ದ ಪೇಷಂಟ್ಸ್ ಡಿಫಿಷಿಯನ್ಸೀಸ್ ಅಂಡ್ ಟಾಕ್ಸಿನ್ಸ್ ಓವರ್ಲೋಡ್ ಎಷ್ಟಿತ್ತು ಅನ್ನೋದ್ರ ಮೇಲೆ ಅದನ್ನ ನಾರ್ಮಲ್ ಮಾಡ್ಕೊಂಡು
ಆ ಫುಡ್ ಸ್ಟೈಲನ್ನ ಹಂಗೆ ನಾರ್ಮಲ್ ಆಗಿ ಏನು ನಮ್ಮ ಬಾಡಿಗೆ ಬೇಕೋ ರಿಯಲ್ ಫುಡ್ ನಮ್ಮ ಭಗವಂತ ಏನು ಹೇಳಿಲ್ಲ ಸರ್, ದೈವ ನಿರ್ಮಿತ ದೇಹಕ್ಕೆ ಯಾವ ತರ ಫುಡ್ ಬೇಕೋ ಆ ಫುಡ್ನ ಭಗವಂತ ಸೃಷ್ಟಿ ಮಾಡಿರಕ್ಕಂಥ ಫುಡ್ನ ಮಾತ್ರ ನಾವು ಕೊಟ್ಕೊಂಡು ಹೋದ್ರೆ ಮತ್ತೆ ಯಾವ ನೋವುಗಳು ಯೂಶಲಿ ಬರಲ್ಲ. ಸೊ ಮಾನವ ನಿರ್ಮಿತ ಫುಡ್ ಪಿಜ್ಜಾ, ಬರ್ಗರ್, ಕಾಫಿ, ಟೀ, ಸಕ್ಕರೆ ಅನ್ನೋದು ದೇವ ನಿರ್ಮಿತ ಅಲ್ಲ, ಅದು ಮಾನವ ನಿರ್ಮಿತ. ರಿಫೈನ್ಡ್ ಆಯಿಲ್ ದೇವ ನಿರ್ಮಿತ ಅಲ್ಲ, ಮಾನವ. ಇವನ್ನೆಲ್ಲ ನಾವು ತಗೊಂಡ್ರೆ ಮಾನವ ನಿರ್ಮಿತ ಕಾರ್ಯಗಳು ನಮ್ಮ ದೇಹದಲ್ಲಿ ಬರ್ತವೆ. ಸೊ ಏನು ಒಂದು ನ್ಯಾಚುರಲ್ ಫುಡ್ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ರೆ ಎಲ್ಲ ಸಪ್ಲಿಮೆಂಟ್ಸ್ ಮಾತ್ರೆಗಳನ್ನ ನಿಲ್ಲಿಸ್ಕೊಂಡು ಹಂಗೆ ನಾರ್ಮಲ್ ಆಗಿ ಇಟ್ಕೊಂಡು ಹೋಗ್ಬೋದು. ಆಕ್ಚುಲಿ ನಿಮಗೆ ಆ ವರ್ಡ್ ಹೇಳ್ಬೇಕಾದ್ರೆ ಲಾಸ್ಟ್ ಒಂದು ಫ್ಯೂ ವರ್ಡ್ಸ್ ಹೇಳಿದ್ರಿ, ಹೇಳ್ಬೇಕಾದ್ರೆ ನಾನು ಸ್ವಲ್ಪ ಸ್ಮೈಲ್ ಮಾಡಿದೆ. ರೀಸನ್ ಇಷ್ಟೇ, ಆಲ್ಮೋಸ್ಟ್ ನಾವು ಕೂಡ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದ್ವಿ. ಶುಗರ್, ಕಾಫಿ, ಟೀ, ಸೊ ಪ್ರತಿಯೊಂದಕ್ಕೂ ನಾವು ಅಡಿಕ್ಟ್ ಆಗ್ಬಿಟ್ಟಿದೆ. ಈಗ ಆ ಲೈಫ್ ಇಂದ ನಾವು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಸಮಸ್ಯೆ. ಜನ ಏನು ಅಂದ್ರೆ ಇಲ್ಲ ಅದಕ್ಕೆ ಅಡ್ಜಸ್ಟ್ ಆಗ್ಬಿಟ್ಟಿದ್ವಿ. ಹೆಂಗ್ ತಗೊಂಡ್ಬಿಟ್ಟಿದ್ದಾರೆ ಅಂದ್ರೆ ಸರ್, ಕ್ಯಾಶುವಲ್ ಆಗಿ ಇಷ್ಟು ದಿನ ಇರ್ತೀವಿ, ಇರೋಷ್ಟು ದಿನ ತಿನ್ಕೊಂಡು ನೆಮ್ಮದಿ ಆಗಿರೋಣ. ಬಟ್ ನಾವು ತಿಂತಿರೋದು ಒಳ್ಳೆ ಫುಡ್ ಅಲ್ಲ ನಮಗೂ ಗೊತ್ತು, ಜಂಕ್ ಫುಡ್ ಅನ್ನೋದು ಗೊತ್ತು. ಸೊ ಆದ್ರೂ ನಮ್ಮ ಮಕ್ಳಿಗೆ ಏನೋ ಇಷ್ಟ ಅನ್ನೋ ಕಾರಣಕ್ಕೆ ಆಕ್ಚುಲಿ ನಾವು ಕೊಡ್ತಾ ಇದೀವಿ. ಈ ತರ ಆಗ್ಬಿಡಿದೆ. ಸೊ ಈ ಫುಡ್ ಗಳನ್ನ ಅವಾಯ್ಡ್ ಮಾಡಿದ್ರೆ ಸೊ ಇದಕ್ಕೆ ಮೊದಲಿನದಕ್ಕೆ ತಾತ್ಕಾಲಿಕವಾಗಿ ರಿಲೀಫ್ ಸಿಗುತ್ತೆ ಅಂತ ನಿಮ್ಮ ಮಾತು. ಈ ಫುಡ್ಗಳು ಅವಾಯ್ಡ್ ಮಾಡಿದ್ರೆ ಫುಲ್ ರಿಲೀಫ್ ಸಿಕ್ಬಿಡುತ್ತೆ, ಫುಲ್ ರಿಲೀಫ್ ಸಿಗುತ್ತೆ. ಬಟ್ ನಾವು ಹೆಂಗಾಗುತ್ತೆ ಅಂದ್ರೆ ಸರ್, ಈಗ ಒಂದು ಅದು ಟಾಕ್ಸಿನ್ಸ್ ಲೆವೆಲ್ ಬಾಡಿನಲ್ಲಿ ಇನ್ಫ್ಲಮೇಷನ್ ಲೆವೆಲ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಡೇ ಇನ್ ಡೇ ಔಟ್ ಬಿಲ್ಡಪ್ ಆಗ್ತಾ ಹೋಗುತ್ತೆ. ಅದನ್ನ ಅದು ಒಂದು ಲೆವೆಲ್ ಕ್ರಾಸ್ ಮಾಡಿದ್ಮೇಲೆ ಅವಾಗ ನಮಗೆ ಪೇನ್ ಆಗಿ ಕಾಣಿಸ್ಕೊಂತ, ಅಲ್ಲಿವರೆಗೂ ಅದು ಪೇನ್ ಆಗಿ ಕಾಣಿಸ್ಕೊಳಲ್ಲ. ಸೊ ಆ ಮೊಮೆಂಟ್ವರೆಗೂ ನಾವು ಹಂಗೆ ಮೇಂಟೈನ್ ಮಾಡ್ತಾ ಇರ್ತೀವಿ. ಕೆಲವು ಪೇಷಂಟ್ ಇರ್ತಾರೆ ಹಂಗೆ ತಿಂತಾರೆ, ಮುಂಚೆ ನೋವು ಇರಲ್ಲ, ಆಮೇಲೆ ನೋವು ಬರುತ್ತೆ, ನೋವು ಬಂದ್ಮೇಲೆ ಅದನ್ನ ಬಿಡ್ತಾರೆ, ಬಿಟ್ಟ ತಕ್ಷಣ ನೋವು ಕಡಿಮೆ ಆಗಲ್ಲ. ಅವಾಗ ಅದಕ್ಕೆ ಅದನ್ನ ತೆಗೆಯೋದಕ್ಕೆ ಏನಾದ್ರು ಒಂದು ನಾವು ಹೊರಗಡೆ ಇರತಕ್ಕಂಥ ಥೆರಪಿನೋ ಒಂದು ಇಂಜೆಕ್ಷನ್ ಮಾತ್ರ ಏನೋ ತಗೋಬೇಕು. ಅದು ಕ್ಲಿಯರ್ ಆಯ್ತು ಅಂದ್ರೆ ಇದಾಗುತ್ತೆ. ಮತ್ತೆ ಆ ಫುಡ್ ತಗೊಂಡ್ರೆ ಮತ್ತೆ ಪೇನ್ ಬರುತ್ತೆ. ಸೊ ಈ ಫುಡ್ಗಳನ್ನ ಮಕ್ಕಳಿಗಾಗ್ಲಿ ಅಥವಾ ನಮ್ಮ ಪ್ರೀತಿ ಪಾತ್ರರಿಗಾಗ್ಲಿ ನಾವು ಒಂದು ಅನ್ವಾಂಟೆಡ್ ಅಂತ ಗೊತ್ತಾದ್ಮೇಲೆ ಅದನ್ನ ಅವಾಯ್ಡ್ ಮಾಡಿಸ್ಕೊಳ್ಬೇಕು ಅಟ್ಲೀಸ್ಟ್. ಯಾಕಂದ್ರೆ ಇವತ್ತು ನಮ್ಗೆ ಅವ್ರನ್ನ ನೋವಿಲ್ದಂಗೆ ನೋಡ್ತಾ ಇದ್ವಿ, ನಾಳೆ ಅವರಿಗೆ ನೋವು ಆದಾಗ ಅದನ್ನ ಆ ನೋವನ್ನ, ಯಾಕಂದ್ರೆ ನಾನು ಅದನ್ನ ನೋವನ್ನು ಅನುಭವಿಸಿದ್ದೀನಿ. ಹಂಗಾಗಿ ಆಲ್ಮೋಸ್ಟ್ 2016 ನಮ್ಮನೆಗೆ ಮೈದಾ ತರ್ತಾ ಇಲ್ಲ, ಗೋಧಿ ತರ್ತಾ ಇಲ್ಲ, ರಿಫೈನ್ಡ್ ಆಯಿಲ್ ಇಲ್ಲ, ಆಮೇಲೆ ಸಕ್ಕರೆ ಯೂಸ್ ಮಾಡಲ್ಲ, ಬೆಲ್ಲನೂ ಕೂಡ ತುಂಬಾ ಕಡಿಮೆನೆ. ಸೊ ಈ ತರ ಆಗಿರ್ತಕ್ಕಂಥ ಒಂದು ಅಡಿಗೆ ಮನೆ ಚೇಂಜ್ ಆಯ್ತು ಅಂದ್ರೆ ಮನೇಲಿ ಇರ್ತಕ್ಕಂಥ ಎಲ್ಲರದ್ದು ಆರೋಗ್ಯ ಚೇಂಜ್ ಆಗುತ್ತೆ. ಆಕ್ಚುಲಿ ನಿಮ್ ಜೊತೆ ಕುತ್ಕೊಂಡು ಜ್ಯೂಸ್ ಕುಡ್ದಾಗ್ಲೇ ನಮ್ಮ ಆರೋಗ್ಯ ಚೇಂಜ್ ಆಗ್ತಾ ಇದೆ. ರೀಸನ್ ಏನು ಅಂದ್ರೆ ವಿತೌಟ್ ಶುಗರ್ ಆಕ್ಚುಲಿ ಜ್ಯೂಸ್ ಕುಡಿದ್ವಿ ಈಗ ನಾವು. ಕರೆಕ್ಟ್. ಸೊ ಆಲ್ಮೋಸ್ಟ್ ಹಿಂಗೆ ನಿಮ್ ಜೊತೆನೆ ಇದ್ಬಿಟ್ರೆ ಕಂಪ್ಲೀಟ್ ಏನಿಲ್ಲ ಸರ್, ನಮ್ಮ ಮೈಂಡ್ ಅಲ್ಲಿ ಅದು ಬರ್ಬೇಕು ಸರ್ ಅಷ್ಟೇ. ನಮ್ಮ ಮೈಂಡ್ ಅಲ್ಲಿ ಈಗ ಒಂದು ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಆ ತರ ಒಂದು ಅವರಿಗೆ ಎಜುಕೇಶನ್ ಇರಲ್ಲ. ಈಗ ನೀವು ಓದಿರೋದು ಮಾಧ್ಯಮನ ಓದಿರ್ತೀರ, ಅಥವಾ ಈ ತರ ಇರ್ತಕ್ಕಂಥ ಎಲ್ಲ ಕಂಪ್ಲೀಟ್ ಆಗಿರ್ತಕ್ಕಂಥ ಬೇರೆ ಅದನ್ನ ಬೇರೆ ಫೀಲ್ಡರ್ ಓದಿರ್ತಾರೆ. ನಾವು ವೈದ್ಯರಾಗಿರ್ತಕ್ಕಂಥವ್ರು ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಗಂಟೆ ಮಾಡಿಸ್ಬೇಕು. ಜನಗಳಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಆಯ್ತು ಅಂತಂದ್ರೆ ಅವಾಗ ಅವರು ಹಂಗೆ ಮಾಡ್ತಾರೆ. ಯಾಕೆ ನಾವು ಓದಿರೋದ್ರಿಂದ ನಮ್ಮ ತಲೆಯಲ್ಲಿ ಅದೇ ಓಡ್ತಾ ಇರುತ್ತೆ. ಪೇಷಂಟು ಅವ್ರು ಹಾಸ್ಪಿಟ್ಲಿಗೆ ಹೋಗಿ ಕಾಯಿಲೆ ವಾಸಿ ಮಾಡ್ಕೋಬೇಕಂತಿಲ್ಲ, ಮನೆಯಲ್ಲೇ ಕಾಯಿಲೆ ವಾಸಿ ಮಾಡ್ಕೊಂಡು. ನಮ್ಮ ಎಷ್ಟೋ ಪೇಷಂಟ್ಸ್ ಬರ್ತಾರೆ ಸರ್, ಸಂಧಿವಾತ ಅದನ್ನ ಸರ್ ನಿಮ್ಮ ವಿಡಿಯೋ ನೋಡಿದೆ, ಬೇಕರಿ ಫುಡ್ನ ನಿಮ್ಮ ವಿಡಿಯೋ ಯಾವತ್ತು ನೋಡಿದ್ರೆ ಅವತ್ತೇ ಬಿಟ್ಬಿಟ್ಟೆ, ಕಾಫಿ ಟೀ ಸಿಕ್ಕಾಪಟ್ಟೆ ಕುಡ್ತಿದ್ದೆ ಅವತ್ತೇ ಸ್ಟಾಪ್ ಮಾಡಿಬಿಟ್ಟೆ, ಆಮೇಲೆ ತುಂಬ ಸ್ನ್ಯಾಕ್ಸು ಎಗ್ ಪಫ್ ಅವು ಇವೆಲ್ಲ ತಿಂತಿದ್ದೆ ಅದನ್ನೆಲ್ಲ ಬಿಟ್ಬಿಟ್ಟೆ. ಅದು ಬಿಟ್ಟ ಮೇಲೆ ಒಂದು 3 months ಒಳಗಡೆ ನನಗೆ 50 to 60% ನೋವು ಕಡಿಮೆ ಆಯಿತು ಸರ್. ಅವಾಗ ನನಗೆ ಗೊತ್ತಾಯ್ತು, ಇದನ್ನ ಯಾರು ಹೇಳಿರಲಿಲ್ಲ, ಎಲ್ಲೂ ಹೇಳಿರಲಿಲ್ಲ, ಏನೋ ಒಂದು ಏನೋ ವಿಶೇಷವಾಗಿದೆ ಇದು ಅಂತಕ್ಕಂಥದ್ದನ್ನ ನೋಡ್ಕೊಂಡು ಇನ್ನೊಂದು 40-50% ಪೇನ್ ಇದೆ, ಅದನ್ನು ನಾನು ಕ್ಲಿಯರ್ ಮಾಡ್ಕೊಳ್ಳೋಣ ಅಂತ ಬಂದೆ ಸರ್ ಅಂತ ಆ ಥರ ಹೇಳ್ತಾರೆ. ಹಂಗೆ ಹೇಳಿದಾಗ ಅದೇನಂತ ಅದು ಆಕ್ಚುಲಿ ವರ್ಕ್ ಆಗ್ತಾ ಇದೆ. ನಮಗೆ ಅದನ್ನ ಅವೇರ್ನೆಸ್ ಇಲ್ಲ. ಸೊ ವೈದ್ಯರಾಗಿರ್ತಕ್ಕಂಥ ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು. ಕ್ರಿಯೇಟ್ ಮಾಡ್ತಾ ಅವ್ರ ಬಗ್ಗೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಗುತ್ತೆ.